ಅಲ್ವಾ? ರೈತರು ಖುಷಿಯಾಗಿದ್ರೆ ಒಂದು ರಾಜ್ಯ ದೇಶ ಸಮೃದ್ಧಿ ಆಗಿರುತ್ತೆ ಅಲ್ವಾ? ಹಾಗಾಗಿ ಆಗ್ಲಿ ಸರ್, ಒಳ್ಳೆ ಬೆಳೆ ಆಗ್ಲಿ ಅಲ್ವಾ? ಬೆಳೆ ಆದ್ರೆ ರೈತರು ತುಂಬಾ ಸಂತೋಷವಾಗಿರ್ತಾರಲ್ವಾ? ಅವ್ರ ಮನೆಯಲ್ಲಿ ದವಸ ಧಾನ್ಯಗಳಿದ್ರೆ ಆ ಸಂತೋಷನೇ ಬೇರೆ ಅವರಿಗೆ ಅಲ್ವಾ? ದುಡ್ಡಿದ್ದಂಗೆ ಅಲ್ವಾ? ಅಲ್ವಾ? ದವಸ ಇದ್ರೆ ಅಲ್ವಾ? ಚಿನ್ನ ಇದ್ದಂಗೆ ಅಲ್ವಾ? ಹಾಗಾಗಿ ಯಾವಾಗ ಬೇಕಾದ್ರೂ ಮಾರ್ಕೊಂಬೋದು ಅಲ್ವಾ? ಅದು ನೋಡೋದೇ ಒಂದು ಚಂದ, ರೈತರು ಮನೆಯಲ್ಲಿ ನೋಡೋದೇ ಚಂದ ಅದು ಅಲ್ವಾ? ಅದು ಮುಂಚೆಯಿಂದಾನು ಬಂದಿರೋದಲ್ವಾ? ಮುಂಚೆಯಿಂದಾನು ರಾಗಿ ಆಗ್ಲಿ ಭತ್ತ ಆಗ್ಲಿ ಅದು ಮನೆ ಒಳಗಡೆ ಕೂಡಿಟ್ರೆ ಅಲ್ವಾ? ಆಗ್ಲಿ ಸರ್, ಒಳ್ಳೇದಾಗ್ಲಿ. ಹೋಗ್ಬರ್ತೀವಿ ರಾಮಾಯಣ ಹತ್ರ ಬಂದಾರ. ನೋಡಿ, ಒಂದು ಸಂತೆ ಎಷ್ಟು ಜನಕ್ಕೆ ಹೊಟ್ಟೆ ತುಂಬುತ್ತೆ ಅಲ್ವಾ? ಅಲ್ವಾ? ಸಂತೆ ಅನ್ನೋದು ಒಂದು ಅಚ್ಚ ಕನ್ನಡದ ಪದ, ವ್ಯಾಪಾರ ಅಲ್ವಾ? ನೋಡಿ, ಸಂತೆನಲ್ಲಿ ಎಂತ ನಿರುದ್ಯೋಗಿಯಾಗಿರ್ತಕ್ಕಂಥವ್ರು ವ್ಯಾಪಾರ ಮುಂದುವರ್ಸಿದ್ರೆ ಅವನ ಜೀವನ ನಡೆಯುತ್ತೆ. ಅದೇ ಈಗ ಉದ್ಯೋಗ ಹುಡಿಕೊಂಡು ಹೋದ್ರೆ ಆಗಲ್ಲ ಅಲ್ವಾ? ಸಂತೆ ಅದೆಲ್ಲ ಕಲ್ಸುತ್ತಲ್ವಾ? ಸಂತೆ ಅದು ಒಂದು ಎಲ್ಲ ಕಲ್ಸುತ್ತೆ ಅಲ್ವಾ? ಬರ್ಬೇಕಷ್ಟೇ, ಸಂತೆಗೆ ಬರ್ಬೇಕು, ಸಂತೆಯ ಜೊತೆ ಭಾಗ ಆಗ್ಬೇಕು ಅಲ್ವಾ? ಏನು ಬೆಲೆ ಕಟ್ಟಿದ್ರೆ ಒಂದಕ್ಕೆ? 11,500. ಹೆಣ್ಬೇಕೇನ ಗಂಡ್ಬೇಕೇನ? ಹೆಣ್ಬೇಕು. ಏನು ಬೆಲೆ ಕಟ್ಟಿದ್ದೀರಾ? ಬೆಲೆ 12,500. ಹೆಣ್ಬೇಕೆ? ಯಾಕೆ ಕೂತ್ಬಿಟ್ಟಿದ್ದೀರಾ? ವ್ಯಾಪಾರ ಆಗುತ್ತೆ, ಯಾವುದೋ ಮೂಮೆಂಟಲ್ಲಿ ವ್ಯಾಪಾರ ಆಗುತ್ತೆ ಅಲ್ವಾ? ಗೊತ್ತಿಲ್ಲ ನಮಗೆ ಯಾವಾಗ ವ್ಯಾಪಾರ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಹೋಗೋ ಮೂಮೆಂಟಲ್ಲಿ ವ್ಯಾಪಾರ ಆಗ್ಬೋದು. ಇದು ಅಗ್ರಿ ಅನಿಮಲ್ಸ್ ಹೊಡೀರಿ, AGRI ಹೊಡೀರಿ. ಯಾವ ಬಂದ್ರೆ ಸಿಗ್ತೀನಿ ನಮಗೆ. ಆಯ್ತು. ಕೊಟ್ಟಿದ್ದೀರಾ? 32. ಅಲ್ಲಿ ಬಂದವ? ಅಲ್ಲಿ ಬರುತ್ತ ವರ್ಷಕ್ಕೆ ಎರಡಲ್ವಾ? ವರ್ಷಕ್ಕೆ ಎರಡಲ್ವ? ಈ ಕಡೆ ಬನ್ನಿ. पंची बिड़ो पंची बिड़ा ಎಲ್ಲ ಬಿಡತ್ತೆ ಕಣ, ಇವು ಬಿಡ, ಇವು पंची ಬಿಡ. ಹೇಳ 800 ರೂಪಾಯಿ 900 ರೂಪಾಯಿ ಅಂತ ಹೇಳ. 800 ಅಂತ ಹೇಳ. ಜನ ಓಡ್ಬಿಡ್ತಾರೆ ಎಲ್ಲ ಪಟ್ಗಳು ದಿನ ಹಿಡ್ಕೊಂಗೆ 800 ರೂಪಾಯಿ ಸಿಕ್ಕಿದ್ದೀನಿ ಅಂತ ಬಂದಿದ್ದೀನಿ. ಜನ ರೈಟ್ ಮರಿಗೆಲ್ಲ ಮರಿಗೆಲ್ಲ ನೋಬಳ
ಏನ್ ಬೆಲೆ ಕಟ್ಟಿದ್ಯಾ ಅಂದ್ರೆ ಕೇವಲ ವ್ಯಾಪಾರ ಅಲ್ಲ, ಸಂತೆ ಅದ್ರ ಆಚೆ ಇದೆ. ಏನು ಗೊತ್ತಾ, ಅದ್ರ ಆಚೆ ಆಚೆ ಅಂದ್ರೆ ಏನ್ ಗೊತ್ತಾ, ಅಲ್ಲಿ ಪ್ರೀತಿ ಇರುತ್ತೆ, ವಿಶ್ವಾಸ ಇರುತ್ತೆ, ಸ್ನೇಹ ಇರುತ್ತೆ, ಸೌಹಾರ್ದತೆ ಇರುತ್ತೆ, ಬದುಕನ್ನ ಕಟ್ಟಿಕೊಳ್ಳೋ ರಹದಾರಿ ಇರುತ್ತೆ, ಹೊಸ ಹೊಸ ಅನುಭವಗಳು ಸಿಗುತ್ತೆ. ಆಮೇಲೆ ಮಾತುಗಳಿದಾವಲ್ಲ, ಆರೋಗ್ಯವನ್ನ ವೃದ್ಧಿ ಮಾಡುತ್ತೆ. ನೀವು ಮನೇಲಿ ಕೂರಕ್ಕಾಗಲ್ಲ, ಮನೇಲಿ ಮಾತಾಡಕ್ಕಾಗುತ್ತಾ? ಸಂತೆ ಅದನ್ನ ಕಲಿಸುತ್ತೆ. ಆ ದೃಷ್ಟಿಯಿಂದ ಒಂದು ಜಾಗಕ್ಕೆ ಬಂದು ನೀವೆಲ್ಲ ಸೇರಿಕೊಂಡು ನಿಮ್ಮ ಕಷ್ಟ ಸುಖ ಹಂಚಿಕೊಳ್ಳಿ ಅಂತ ಯಾರೋ ಪುಣ್ಯಾತ್ಮರು ಮಾಡೋಗಿದ್ದು. ಅವಾಗ ಒಂದೇ ಸಂತೆ ಇತ್ತು ವಾರಕ್ಕೊಂದ್ಸಲಿ ಅಲ್ವಾ? ಈಗ ಬಿಡಿ ಡೈಲಿ ಪ್ರತಿದಿನ ಸಂತೆ ಇದೆ. ಹಂಗಾಗಿ ಸಂತೆ ಅಂದ್ರೆ ನೀವೆಲ್ಲ ಸೇರ್ಕೊಂಡ್ಬಿಟ್ಟು ಒಂದಿನ ಆ ಜಾಗಕ್ಕೆ ಬಂದು ನಿಮ್ಮ ಕಷ್ಟ ಸುಖ ಹಂಚ್ಕೊಳ್ಳಿ ಅಂತ ಒಂದು ವಿಶಾಲವಾದ ದೃಷ್ಟಿಯಿಂದ ಸಂತೆ ಮಾಡಿದ್ದು ಅಲ್ವಾ? ಸಂತೆನ ಹಂಗ್ ನೋಡ್ಬೇಕು. ವ್ಯಾಪಾರ ಅದೇ ಅಲ್ಲ ಅಲ್ವಾ? ವ್ಯಾಪಾರ ಆಗುತ್ತೋ ಬಿಡುತ್ತೋ ಸೆಕೆಂಡರಿ ಅಲ್ವಾ? ಈಗ ಎಲ್ಲರೂ ವ್ಯಾಪಾರನೇ ಮಾಡಬೇಕು ಅಂತ ಬರ್ತಾರೆ, ವ್ಯಾಪಾರ ಆಗಲ್ಲ ಅಲ್ವಾ? ವ್ಯಾಪಾರ ಲಾಭ ನಷ್ಟ ಹೆಂಗಂದ್ರೆ ಅಣ್ಣ ತಮ್ಮ ಇಂದಾಗೆ ಅಲ್ವಾ? ಲಾಭ ನಷ್ಟ ಬೆಂಗಳೂರು ಬಾಂಧವರು ಅಲ್ವಾ? ಲಾಭ ನಷ್ಟ ಅಣ್ಣ ತಮ್ಮ ಇಂದಾಗೆ ಸುಖ ದುಃಖನ ಸರಿಸಮನಾಗಿ ನೋಡ್ಬೇಕು. ಕೇಳಿ ಅವನು ಯಜಮಾನ್ರೆ, ನಿಮ್ ಪ್ರಕಾರ ಸಂತೆ ಅಂದ್ರೆ ಏನು? ಸಂತೆ ಅಂದ್ರೆ ಏನು? ಸಂತೆ ಅಂದ್ರೆ ಮರಿ ಸಂತೆ ಅಷ್ಟೇನಾ? ಅಷ್ಟೇ. ಬೇರೆ ಇಲ್ವಾ? ದ್ರಾಕ್ಷಿ ಇಲ್ವಾ? ಇನ್ನೇನದೆ? ಏನಿಲ್ವಾ? ಮರಿ ಮಾರೋದು, ದುಡ್ಡು ತರೋದು, ತರೋದು, ಆಮೇಲೆ ಆಮೇಲೆ ಅಷ್ಟೇ. ಇನ್ನೇನಿದೆ ಸರ್? ಅವರು ಈಗ ಬೆಂಗಳೂರು ಗ್ರಾಮಾಂತರ ನೆಲಮಂಗಲನ ಯಶವಂತಪುರ ಹೊಸಕೊಳ್ಳು ಇದು ಇವನು ಸೋಮಶೇಖರವಾಡು ಸೋಮಶೇಖರವಾಡಿಂದ ಬರ್ತಾರೆ ಇವರು. ಇರ್ಲಿ ಇರ್ಲಿ ಇರ್ಲಿ. ಸಂತೆ ಅಂದ್ರೆ ಕೇಳಿ ಸಂತೆ ಅಂದ್ರೆ ಕೇವಲ ವ್ಯಾಪಾರ ಅಲ್ಲ, ಅದ್ರ ಆಚೆ ಸಂತೆ ಅದ್ರ ಅರ್ಥ ಇರುತ್ತೆ. ಅಲ್ಲಿ ಜನ ಪರಿಚಯ ಇರ್ತಾರೆ, ಪ್ರೀತಿ ಇರುತ್ತೆ, ವಿಶ್ವಾಸ ಇರುತ್ತೆ, ಸ್ನೇಹ ಇರುತ್ತೆ, ಸೌಹಾರ್ದತೆ ಇರುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ನೀವ್ಯಾರು ಅವ್ರು ಯಾರು ಅವ್ರು ಯಾರು, ಇದು ಸಂತೆನ ಕಲ್ಸೋದು. ಲಾಭ ನಷ್ಟ ಬಿಡಿ, ಅದು ಪಕ್ಕಕ್ಕೆ ಹಾಕಿ ನೀವು. ಈಗ ಜೀವನದ ಸುಖ ದುಃಖ ಹೆಂಗೋ ಲಾಭ ನಷ್ಟ ಅಣ್ಣ ತಮ್ಮ ಇಂದಾಗೆ ಅಲ್ವಾ? ಸಂತೆ ಅದನ್ನ ಕಲ್ಸುತ್ತೆ. ಸಂತೆಗೆ ಬರೋದ್ರಿಂದ ಸಂತೆ ಪರಿಚಯ ಸರ್ ಎಷ್ಟು ಜ್ಞಾನ ಸಿಗೋದು ಗೊತ್ತಾ? ಇದು ಈ ಪುಸ್ತಕದಲ್ಲಿ ಸಿಗಲ್ಲ, ಇವೆಲ್ಲ ಪುಸ್ತಕದಲ್ಲಿ ಇವೆಲ್ಲ ಜ್ಞಾನ ಸಿಗಲ್ಲ. ಸಂತೆಗೆ ಬರಬೇಕು, ಸಂತೆ ಜನ ಭಾಗ ಆಗಬೇಕು ಅಲ್ವಾ? ಕಷ್ಟ ಸುಖ ಹಂಚ್ಕೋಬೇಕು, ಎಷ್ಟೊಂದು ಜ್ಞಾನ ಸಿಗುತ್ತೆ. ಇಲ್ಲಿಗೆ ಬಂದಿರೋರೆಲ್ಲ ಜ್ಞಾನವಂತರೆ ಹೇಳಿ, ಇಲ್ಲಿಗೆ ಬಂದಿರೋರೆಲ್ಲ ಜ್ಞಾನವಂತರೆ. ಕೆಲವರು ಓದಿರ್ತಾರೆ, ಕೆಲವರು ಓದಿರಲ್ಲ. ಅದು ನಿಜವಾದ ಸಂತೆ ಅಂದ್ರೆ ಅದು.